ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಶೋಕ್ BC. ನಾನು ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ನಲ್ಲಿ HOD ಆಫ್ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಚೀಫ್ ಆಫ್ ಮೆಡಿಕಲ್ ಸರ್ವಿಸ್ ಆಗಿ ಕೆಲಸ ಮಾಡ್ತೇನೆ. ಇವತ್ತು ನಾನು ಲಿಂಫೆಡಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಿಂಫೆಡಿಮಾ ಅಂದರೆ ಏನು? ಕೆಲವು ಫಿಲೇರಿಯಲ್ ಡಿಸೀಸ್ ಅಂದರೆ ಪ್ಯಾರಾಸೈಟಿಕ್ ಡಿಸೀಸು ಅಥವಾ ಸರ್ಜರಿ ಆದಮೇಲೆ ಕ್ಯಾನ್ಸರ್ಗೋಸ್ಕರ ಸರ್ಜರಿ ಮಾಡೋದ್ರಲ್ಲಿ ನಾವು ಲಿಂಫ್ ಗ್ರಂಥಿ ಅಂತ ಏನಿರ್ತೀವಿ ಅದನ್ನು ತೆಗೆದು ಬಿಡ್ತೀವಿ. ಏನಕ್ಕೆ? ಇದು ಕ್ಯಾನ್ಸರ್ ಸ್ಪ್ರೆಡ್ ಆಗ್ದಂಗೆ ಪ್ರಿವೆಂಟ್ ಮಾಡೋದಕ್ಕೆ. ಸೊ ಆ ಮಾಡೋದ್ರಿಂದ ಆ ಸೈಡ್ ಎಫೆಕ್ಟ್ ಏನಾಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಲಿಂಫ್ ಅಂತ ಇರ್ತದೆ. ಲಿಂಫ್ ಅಂದರೆ ನೀರು, ರಕ್ತದ ಕಣಗಳ ಇಲ್ದಲೇ ಇರೋವಂಥ ನೀರು. ಈ ನೀರು ಬಾಡಿಯಲ್ಲಿ ತುಂಬಿಕೊಳ್ತದೆ. ನಾವು ಸಪೋಸ್ ಕಂಕಳಿಂದ ತೆಗೆದ್ರೆ ಕೈಯಲ್ಲಿ ನೀರು ತುಂಬಿಕೊಳ್ತದೆ, ಗ್ರಾಯಿನಿಂದ ತೆಗೆದ್ರೆ ಕಾಲಲ್ಲಿ ನೀರು ತುಂಬಿಕೊಳ್ತದೆ. ಇದು ತುಂಬಿಕೊಳ್ಳೋದ್ರಿಂದ ಏನಾಗ್ತದೆ, ನಿಧಾನಕ್ಕೆ ಕಾಲಿಂದ ಸೈಜು ಅಥವಾ ಕೈಯಿಂದ ಸೈಜು ದಪ್ಪ ಆಗ್ತಾ ಹೋಗ್ತದೆ. ದಪ್ಪ ಆಗೋದ್ರಿಂದ ಒಂದು ಕೆಲಸ ಮಾಡಲಿಕ್ಕೆ ಮತ್ತು ಹೊರಗಡೆ ಹೋಗಲಿಕ್ಕೆ ತೊಂದರೆ ಆಗ್ತದೆ. ಎರಡನೇದು ಬಟ್ಟೆ ಹಾಕಲಿಕ್ಕೆ ತೊಂದರೆ ಆಗ್ತದೆ. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್, ಬೇಗ ಇನ್ಫೆಕ್ಷನ್ ಆಗ್ತದೆ ಈ ಕಾಲುಗಳಲ್ಲಿ ಕೈಗಳಲ್ಲಿ ಈ ನೀರು ತುಂಬಿಕೊಂಡಿರೋ ಕಾಲುಗಳು. ಏನಕ್ಕೆ ಅಂದರೆ ಕ್ರಿಮಿಗಳು ಈ ಲಿಂಫ್ನಲ್ಲಿ ಚೆನ್ನಾಗಿ ಬೇಗ ಬೆಳೆಯೋ ಒಂದು ಪ್ರಮೇಯ ಇರ್ತದೆ. ಅದಾಗೋದ್ರಿಂದ ಬೇಗ ಇನ್ಫೆಕ್ಷನ್ ಆಗ್ತದೆ. ಈ ಇನ್ಫೆಕ್ಷನ್ ಕೆಲವು ಸತಿ ಪ್ರಾಣ ಕೂಡ ಹೋಗ್ಬೋದು, ಸೆಪ್ಸಿಸ್ ಅಂತ ಹೇಳ್ತೀವಿ, ಅದು ಆಗೋ ಚಾನ್ಸಸ್ ಇರ್ತದೆ. ಸೊ ಇದನ್ನು ಹೇಗೆ ಪ್ರಿವೆನ್ಷನ್ ಮಾಡ್ಬೋದು ಅಥವಾ ಹೇಗೆ ಕ್ಯೂರ್ ಮಾಡ್ಬೋದು ಅಥವಾ ಹೇಗೆ ಡಿಟೆಕ್ಟ್ ಮಾಡ್ಬೋದು ಅಂದರೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನಾವು ಯಾರಿಗೆ ಲಿಂಫೆಡಿಮಾ ಇದೆ ಅಂತ ಒಂದು ಸಸ್ಪಿಷನ್ ಬರ್ತದೆ ಅವರಿಗೆ ನಮ್ಮ ಲಿಂಫೆಡಿಮಾ ಕ್ಲಿನಿಕ್ ಆಸ್ಟರ್ ವೈಟ್ಫೀಲ್ಡ್ನಲ್ಲಿ 2nd ಫ್ಲೋರ್ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಲಿಂಫೆಡಿಮಾ ಕ್ಲಿನಿಕ್ ನಡೆಸ್ತೇವೆ. ಸೋಮವಾರದಿಂದ ಮತ್ತು ಶನಿವಾರದವರೆಗೂ 9ರಿಂದ 4 ಗಂಟೆವರೆಗೂ ದಿನ ನಾವು ಲಿಂಫೆಡಿಮಾ ಕ್ಲಿನಿಕ್ ಮಾಡ್ತೀವಿ. ಒಂದು ಸ್ಪೆಷಲೈಸ್ ಕ್ಲಿನಿಕ್ ಇದಕ್ಕೋಸ್ಕರನೇ ಇಟ್ಟಿದ್ದೀವಿ. ಈ ಕ್ಲಿನಿಕ್ನಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ. ICG ಸ್ಕ್ಯಾನ್ ಅಂತ ಹೇಳ್ತೀವಿ. ಇದು ನಮ್ಮ ವರ್ಲ್ಡಲ್ಲಿ ತುಂಬ ಇತ್ತೀಚೆಗೆ ಬಂದಿರುವಂಥ ಸ್ಕ್ಯಾನ್. ಈ ಸ್ಕ್ಯಾನ್ನಲ್ಲಿ ಏನಾಗ್ತದೆ ಅಂದರೆ ನಾವು ನಿಮಗೆ ಯಾವ ಥರ ಲಿಂಫೆಡಿಮಾ ಇದೆ, ಯಾವ ಸ್ಟೇಜಲ್ಲಿ ಲಿಂಫೆಡಿಮಾ ಇದೆ ಅಂತ ಒಂದು ಗೊತ್ತಾಗ್ತದೆ. ಇದು ಗೊತ್ತಾಗೋದ್ರಿಂದ ನಾವು ನಿಮಗೋಸ್ಕರನೇ ಒಂದು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ಬೋದು. ತುಂಬ ಕಮ್ಮಿ ಲಿಂಫೆಡಿಮಾ ಇದ್ದವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮಸಾಜಿಂಗ್ ಟೆಕ್ನಿಕ್ಸು ಅಥವಾ ಒಂದು ಸಾಕ್ಸ್ ಹಾಕಿ ಅದನ್ನು ಕಂಪ್ರೆಷನ್ ಮಾಡಿ ನೀರು ತೆಗಿಯೋವಂಥ ಒಂದು ಟೆಕ್ನಿಕ್ಕು ಅಥವಾ ಇಂಜೆಕ್ಷನ್ ಕೊಟ್ಟು ಕಮ್ಮಿ ಮಾಡೋವಂಥ ಒಂದು ಟೆಕ್ನಿಕ್ ಇದೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್. ಸರ್ಜರಿ ಬೇಕಾಗೋದಿಲ್ಲ, ಅದನ್ನು ಮಾಡಿ ಕಮ್ಮಿ ಮಾಡ್ಬೋದು. ಈ ಸ್ಟೇಜ್ 1 ಮಾಡ್ಬೋದು. ಸ್ಟೇಜ್ 2 ಸ್ವಲ್ಪ ಜಾಸ್ತಿ ಆಗಿರೋವಂಥವಲ್ಲಿ ನಾವು ಬೈಪಾಸ್ ಅಂತ ಮಾಡ್ತೀವಿ. ಈಗ ಎಲ್ಲರೂ ಬ್ಲಾಕೇಜ್ ಇದ್ದರೆ ಅದನ್ನು ಬೈಪಾಸ್ ಮಾಡೋದ್ರಿಂದ ಬ್ಲಾಕೇಜ್ ಹೋಗ್ತದೆ. ಹಾರ್ಟಲ್ಲಿ ಮಾಡ್ತೀವಲ್ಲ ಅದೇ ಥರ ಇಲ್ಲೂ ಎಲ್ಲಿ ಬ್ಲಾಕ್ ಇದೆ ಅದನ್ನು ಬಿಟ್ಟುಬಿಟ್ಟು ನಾವು ಲಿಂಫ್ ಎಡಿಮಾನ ಬೇರೆ ದಾರಿ ತೋರಿಸ್ತೀವಿ ಇಲ್ಲಿ ಬೈಪಾಸ್ ಮಾಡೋದ್ರಿಂದ. ಅದಕ್ಕೆ ಲಿಂಫೋವೀನಸ್ ಅನಸ್ಟಮೋಸಿಸ್ ಅಂತ ಹೇಳ್ತೀವಿ. ಸ್ಟೇಜ್ 3ಗೆ ಹೋದರೆ ನಾವು ಲಿಂಫ್ ಗ್ರಂಥಿನೇ ಬೇರೆ ಕಡೆಯಿಂದ ತೆಗೆದು ಕಸಿ ಮಾಡ್ಬೋದು. ಹೊಟ್ಟೆ ಒಳಗಿಂದ ಇರ್ಬೋದು ಅಥವಾ ಕಾಲಿಂದ ಇರ್ಬೋದು. ಇಲ್ಲಿಂದ ತೆಗೆದು ಎಲ್ಲಿ ಲಿಂಫ್ ನೋಡ್ ತೆಗೆದಿರ್ತಾರೆ ಆ ಜಾಗಕ್ಕೆ ಲಿಂಫ್ ನೋಡ್ ಹಾಕೋದ್ರಿಂದ ಅದು ಮತ್ತೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಮತ್ತು ಲಿಂಫ್ ಎಡಿಮಾ ಹೋಗ್ಬಿಡ್ತದೆ. ತುಂಬ ಎಂಡ್ ಸ್ಟೇಜಲ್ಲಿ ನೋಡಿದ್ರೆ ಅದು ದಪ್ಪ ಆಗಿರೋ ಕಾಲು ಅಥವಾ ಕೈ ಏನು ಒಂದು ಭಾಗ ದಪ್ಪ ಆಗಿರುತ್ತೆ ಅದನ್ನು ಕಮ್ಮಿ ಮಾಡ್ಬೋದು. ಸರ್ಜರಿ ಮಾಡಿ ಆ ದಪ್ಪ ನೀರು ತುಂಬಿರೋ ಅಂಶಗಳನ್ನೆಲ್ಲ ತೆಗೆದು ಮತ್ತೆ ಕಾಲು ಅಥವಾ ಕೈಯನ್ನು ಸಣ್ಣ ಮಾಡಿದ್ರೆ ಅದು ತೂಕ ಕಮ್ಮಿಯಾಗಿ ಕೆಲಸ ಮಾಡಲಿಕ್ಕೆ ಚೆನ್ನಾಗಾಗ್ತದೆ ಮತ್ತು ಅದನ್ನು ಮೇಂಟೈನ್ ಮಾಡ್ಕೋಬೋದು. ಇದರಿಂದ ಕಾಂಪ್ಲಿಕೇಶನ್ಸ್ ಅದನ್ನು ನಾನು ಹೇಳಿದ್ರೆ ಸೆಲ್ಯುಲೈಟಿಸ್ ಅಂತ ಏನು ಹೇಳ್ತೀವಿ ಆ ಕಾಂಪ್ಲಿಕೇಶನ್ನೆಲ್ಲ ಕಮ್ಮಿ ಮಾಡಿ ಮತ್ತೆ ನೀವು ವಾಪಸ್ ನಿಮ್ಮದು ಏನು ದಿನನಿತ್ಯ ಆ್ಯಕ್ಟಿವಿಟೀಸ್ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಕಾಗ್ತದೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಆಸ್ಟರ್ ವೈಟ್ಫೀಲ್ಡ್ B ಬ್ಲಾಕಲ್ಲಿ 2nd ಫ್ಲೋರಲ್ಲಿ ಇದ್ದೀವಿ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.